ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ತ್ಯಾಜ್ಯಗಳ ಡಂಪಿಂಗ್ ಯಾರ್ಡ್ ಆಗ್ತಾ ಇದೆಯೇ ಕೈಕಂಬ ಸೇತುವೆ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಜನರು ವಿದ್ಯಾವಂತರು, ಬುದ್ಧಿವಂತರು ಆದಷ್ಟು ನಾಗರಿಕ ಸಮಾಜದಲ್ಲಿ ಅನಾಗರಿಕರಂತೆ ವರ್ತನೆ ಹೆಚ್ಚುತ್ತಾ ಇದೆ ಎಂಬುದಕ್ಕೆ ಉತ್ತಮ ಉದಾಹರಣೆ ನಾವೂರು ಗ್ರಾಮದ ಕೈಕಂಬ ಸೇತುವೆ. ದಿನನಿತ್ಯ ಬಳಕೆಯ ತ್ಯಾಜ್ಯಗಳನ್ನು ತಂದು ಸೇತುವೆಯ ಕೆಳಗೆ ಹರಿಯುವ ನದಿ ನೀರಿಗೆ ಸುರಿಯುವುದು ಇಲ್ಲಿ ಮಾಮೂಲು ಎಂಬಂತಾಗಿದೆ. ಸ್ಥಳೀಯವಾಗಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಉಪಯೋಗಿಸಲ್ಪಡುವಂತಹ ಪ್ಲಾಸ್ಟಿಕ್ಗಳಾಗಿರ್ಬೋದು, ಹಾಳೆ ತಟ್ಟೆಗಳಾಗಿರ್ಬೋದು, ಪ್ಲಾಸ್ಟಿಕ್ ಚೀಲಗಳು, ಬಾಟಲಿಗಳು, ಲೋಟಗಳು, ಬಿಯರ್ ಬಾಟಲಿಗಳು, ಮಹಿಳೆಯರು ಬಳಸುವಂತಹ ಪ್ಯಾಡು, ಮಕ್ಕಳು ಮತ್ತು ಹಾಸಿಗೆ ಹಿಡಿದಿರುವವರು ಅವರ ಪ್ಯಾಂಪರ್ಸು ಸೇರಿದಂತೆ ಸೆಲೂನ್ಗಳಲ್ಲಿ ಕತ್ತರಿಸಿದ ತಲೆಗೂದಲನ್ನು ಗೋಣಿಯಲ್ಲಿ ತಂದು ಇಲ್ಲಿ ಸುರಿಯಲಾಗುತ್ತೆ. ಒಟ್ಟಾರೆಯಾಗಿ ಕೈಕಂಬ ಸೇತುವೆಯ ನದಿ ತೀರ ತ್ಯಾಜ್ಯಗಳ ಡಂಪಿಂಗ್ ಯಾರ್ಡ್ ಆಗಿ ಪರಿವರ್ತನೆ ಆಗಿದೆಯೇ ಎಂಬಂತಹ ಸಂಶಯ ಉಂಟಾಗುವಂತಿದೆ ಅಂಥೇಳಿ ಸ್ಥಳೀಯರು ಆರೋಪವನ್ನು ಮಾಡಿರುವಂಥದ್ದು. ಸ್ವಚ್ಛ ಭಾರತ ಸೇರಿದಂತೆ ಹತ್ತಾರು ಕಾನೂನುಗಳು, ಯೋಜನೆಗಳು ಜಾರಿಯಲ್ಲಿದ್ದರೂ ಕೂಡ ಗಾಂಧಿ ಜಯಂತಿಯನ್ನು ಮಾತ್ರ ಈ ಸ್ವಚ್ಛತಾ ಕಾರ್ಯ ಸೀಮಿತ ಆಗಿದೆ. ಗ್ರಾಮ ಪಂಚಾಯಿತಿಗಳು ಸ್ವಚ್ಛತೆಗಾಗಿ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡ್ತಾ ಇದ್ದರೂ ಕೂಡ ವಿದ್ಯಾವಂತರು, ಬುದ್ಧಿವಂತರು ಮಾತ್ರ ತ್ಯಾಜ್ಯಗಳನ್ನು ನದಿ, ಸೇತುವೆ, ರಸ್ತೆ ಬದಿಯಲ್ಲಿ ಎಸೆತಾ ಇದ್ದಾರೆ. ಸ್ವಚ್ಛತೆಗೆ ಸವಾಲು ಹಾಕುವಂತಹ ನೀಚತನವನ್ನು ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ ಅಂತ ಹೇಳಿ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಗಳು ಕಸ ಬಿಸಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಅಗತ್ಯ ಇರುವ ಕಡೆ CC ಕ್ಯಾಮರಾಗಳನ್ನು ಅಳವಡಿಸಬೇಕು. ಆಗ ಮಾತ್ರ ಸ್ವಚ್ಛ ಭಾರತ ಪರಿಕಲ್ಪನೆ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಸಾಧ್ಯ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಈಗ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ನೀರು ಭಾಳಷ್ಟು ಕಡಿಮೆಯಾಗಿದೆ, ಬೇಸಿಗೆ ಕಾಲ. ಇಲ್ಲಿ ತ್ಯಾಜ್ಯವನ್ನು ತಂದು ಸುರಿತಾರೆ. ಇದು ಜಲಚರಗಳಿಗೂ ಸಂಕಷ್ಟವನ್ನು ಒಡ್ಡುತ್ತೆ. ಇಲ್ಲಿ ಪ್ಲಾಸ್ಟಿಕ್ನ ತಟ್ಟೆ, ಲೋಟಗಳು ಎಲ್ಲವನ್ನು ಎಸೆಯಲಾಗಿದೆ. ಒಂದಷ್ಟು ಕಪ್ಪು ಲಕೋಟೆಯಲ್ಲಿ ಒಂದಷ್ಟು ತ್ಯಾಜ್ಯಗಳನ್ನು ಕೂಡ ನೀರಿಗೆ ಹಾಕಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಇದು ಸೇತುವೆಯ ಕೆಳಭಾಗದಲ್ಲಿರುವಂಥ ಒಂದು ದೃಶ್ಯ. ಒಟ್ಟಲ್ಲಿ ಈ ಒಂದು ಸೇತುವೆ ಡಂಪಿಂಗ್ ಯಾರ್ಡ್ ಆಗ್ತಾ ಇದೆಯೇ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಇದು ಕೈಕಂಬ ಸೇತುವೆ, ನಾವೂರು ಗ್ರಾಮದ ಕೈಕಂಬದಲ್ಲಿರುವಂಥ ಸೇತುವೆ. ಅಧಿಕಾರಿಗಳು ಎಚ್ಚೆತ್ತು ಇನ್ನಾದರೂ ಈ ಸೇತುವೆಯ ಸುತ್ತ CC ಕ್ಯಾಮರಾವನ್ನು ಅಳವಡಿಸಬೇಕು ಅಂಥೇಳಿ ಸ್ಥಳೀಯರು ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ.